ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಶುದ್ಧ 2024 ಇದು ಭಾಗ 1 ಪುಸ್ತಕ ಇದು. ಓಕೆನಾ. ಈ ಒಂದು ಭಾಗ 1 ಪುಸ್ತಕದಲ್ಲಿ ಇಲ್ಲಿ ಪಠ್ಯಪೂರಕ ಚಟುವಟಿಕೆಯಲ್ಲಿ ಈ ಒಂದು ತರಗತಿಯಲ್ಲಿ ಪಠ್ಯಪೂರಕ ಚಟುವಟಿಕೆ 2 ಆಗಿರ್ತಕ್ಕಂಥ ಆಹುತಿ. ಓಕೆನಾ. ಆಹುತಿಯ ಬಗ್ಗೆ ಪ್ರಶ್ನೋತ್ತರಗಳು ತಿಳಿತೋಣ, ಅಭ್ಯಾಸ ತಿಳಿತೋಣ. ರೈಟ್. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಅಭ್ಯಾಸದ ಪ್ರಶ್ನೋತ್ತರಗಳು, ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸಗಳು, ಹಾಗೇನೆ ಸಮಾಜ ವಿಜ್ಞಾನದಲ್ಲಿರ್ತಕ್ಕಂತಹ ಪಾಠಗಳ ಸಂಬಂಧಿಸಿದ ಅಭ್ಯಾಸಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಇದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ತರಗತಿಯಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ ಅಭ್ಯಾಸ ಅಂತಿದೆ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಈ ಒಂದು 6 ಪ್ರಶ್ನೆಗಳು ಯಾವ ರೀತಿ ಬರೀಬೇಕು, ನೋಟ್ಸ್ ಯಾವ ರೀತಿ ಬರೀಬೇಕು ಅಂತ ಹೇಳಿ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಇಲ್ಲಿ ಮೊದಲು ಚಿಕ್ಕನ ಅಕ್ಷರದಲ್ಲಿ ಪಠ್ಯಪೂರಕ ಅಧ್ಯಯನ 2 ಅಂತಕ್ಕಂಥ ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಅದಾದ ನಂತರ ಏನ್ ಮಾಡ್ತೀರಾ, ಇಲ್ಲಿ ಆಹುತಿ ಅಂತಕ್ಕಂಥ ಪಾಠದ ಶೀರ್ಷಿಕೆ, ಪಾಠದ ಹೆಸರನ್ನ ದಪ್ಪನ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ, ಆ ನಂತರ ಈ ಒಂದು ಪಾಠ ಯಾವತ್ತು ಬರ್ತಾ ಇರ್ತಾರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ. ಅದಾನಂತರ ಅಭ್ಯಾಸ ಪ್ರಶ್ನೋತ್ತರ ಬರೆದ ಮುಂಚೆ ನಾವು ಕೃತಿಕಾರ ಪರಿಚಯ ಚಿಕ್ಕದಾಗಿ ನಾವು ತಿಳಿಸ್ಬೇಕಾಗತ್ತೆ. ಓಕೆನಾ. ಅವ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ. ಕೃತಿಕಾರರ ಪರಿಚಯ. ಕವಿ ಕೊಡಗಿನ ಗೌರಮ್ಮ. ಇಲ್ಲಿ ಕಾಣ್ತಾ ಇದ್ದೀರಾ, ಅವರೇ ಕೊಡಗಿನ ಗೌರಮ್ಮ ಅವರು. ಜನನ ಯಾವಾಗ ಆಯ್ತು ಅಂದ್ರೆ 1912 ಮಾರ್ಚ್ 13 ಆಯ್ತು ಅಂತಕ್ಕಂಥದ್ದು. ಜನ್ಮಸ್ಥಳ ಮಡಿಕೇರಿಯಲ್ಲಿ. ಓಕೆನಾ. ವಿಶೇಷ ಅಂದ್ರೆ ಕನ್ನಡ ಪ್ರಥಮ ಕತೆಗಾರ್ತಿ ಇವರು. ಓಕೆ. ಅಂತ ನೋಡಿ ಅವರ ವಿಶೇಷತೆ. ಕೊಡಗಿನ ಗೌರಮ್ಮ ಅವರ ವಿಶೇಷತೆ ಏನಂದ್ರಿನ, ಸ್ವತಂತ್ರ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ನೀಡಿದ್ರಂತ. ನೋಡಿ ಎಂತಹ ಒಂದು ದಾನವೀರ ಶೂರಕರ್ಣಿಯವರು. ಓಕೆನಾ. ಕತೆ ಮಿಸೆಸ್ TG ಕೃಷ್ಣ ಅಂತಕ್ಕಂಥದ್ದು ಬರತಕ್ಕಂಥದ್ದು ಕತೆ. ಕಥಾ ಸಂಕಲನ ಕಂಬನಿ, ಚಿಗುರು, ಗೌರಮ್ಮನ ಕತೆಗಳು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ. ಅದ ಅಂತರಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಬರಿಬೇಕಾಗತ್ತೆ. ಓಕೆನಾ. ಇಲ್ಲಿ ಬರೆದಿದೆ ನೋಡಿ, ಅಭ್ಯಾಸ ಅಂತ ಬರೆದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ರೆ. ಮೊದಲನೇ ಪ್ರಶ್ನೆ ನೋಡಿ ಮಕ್ಕಳೇ. ಇಲ್ಲಿ ಮೊದಲನೇ ಪ್ರಶ್ನೆ, ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು? ಏನು ಉದ್ಯೋಗ ಆಗಿತ್ತು ಅಂತಂದ್ರೆ ಒಂದು ಉತ್ತರ, ರೈಲಿನಲ್ಲಿ ಸಿಕ್ಕಿದ ಮುದುಕನು ಒಬ್ಬ ರತ್ನದ ವ್ಯಾಪಾರಿ ಆಗಿದ್ದನು ಅಂತಕ್ಕಂಥದ್ದು. ರತ್ನದ ವ್ಯಾಪಾರಿ ಆಗಿದ್ದಂತೆ ಆ ಮುದುಕ. ಓಕೆ. ಅಂತ ಎರಡನೇ ನೋಡಿ, ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು? ಯಾಕೆ ಬಂದ ಅಂತಂದ್ರಿನ ಉತ್ತರ, ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮಗಳು ಮತ್ತು ಸೊಸೆಗೆ ಪಾಠ ಹೇಳಿಕೊಡುವ ಕೆಲಸಕ್ಕಾಗಿ ಮುದುಕನ ಮನೆಗೆ ಬಂದನು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ. ನಂತರ ಮೂರನೇ ನೋಡಿ, ಮುದುಕನ ಮಗಳು ಮತ್ತು ಸೊಸೆ ಹೆಸರೇನು? ಏನ್ ಸೊಸೆ ಹೆಸರಾದ್ರಿನ ಉತ್ತರ, ಮುದುಕನ ಮಗಳ ಹೆಸರು ಸೀತೆ, ಸೊಸೆ ಹೆಸರು ಶಾಂತಿ. ನೋಡಿ, ಮಗಳ ಹೆಸರು ಸೀತೆ, ಸೊಸೆ ಹೆಸರು ಶಾಂತಿ ಅಂತಕ್ಕಂಥದ್ದು. ಓಕೆ. ಅದ ನಂತರ ನಾಲ್ಕನೇ ನೋಡಿ, ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ಅಂತಂದ್ರಿನ ಉತ್ತರ, ವರದಕ್ಷಿಣೆಯ ಪಿಶಾಚಿ ಅನೇಕ ಸುಕುಮಾರಿ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ ಅಂತಕ್ಕಂಥ ನೋಡ್ಬೋದು. ಮುಂದೆ ನೋಡ್ತೋಣ. ಐದನೇ ನೋಡಿ, ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು? ಯಾಕೆ ಮದುವೆ ಆಗಲಿಲ್ಲ ಬಡ ಹುಡುಗಿನ ಅಂತಂದ್ರಿನ ಉತ್ತರ, ಯುವಕನಿಗೆ ಲಂಡನ್ನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು. ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗ್ಲಿಲ್ಲ ಅಂತಕ್ಕಂಥದ್ದು. ಓಕೆ. ಅಂತ ಆರನೇ ನೋಡಿ, ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಏನು ಹೇಳಿದಳು? ಏನು ಹೇಳಿದ್ಲಂದ್ರಿನ ಉತ್ತರ, ಪತ್ರಿಕೆಯನ್ನು ತೋರಿಸಿದ ವಿಜಯಳು ಅಣ್ಣನಿಗೆ ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದು ಹೇಳಿದಳು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.